ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಇವತ್ತು ಉತ್ತಿತ ತ್ರಿಕೋನಾಸನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ನೀವು ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಅದು ಉತ್ತಿತ ತ್ರಿಕೋನಾಸನ ಮಾಡೋದ್ರಿಂದ ಏನು ಉಪಯೋಗ, ಏನು ನಮ್ಮ ಕಾಲಿನ ಮಾಂಸಖಂಡಗಳಿಗೆ ಎಕ್ಸಸೈಸ್ ಆಗುತ್ತೆ, ರಕ್ತ ಚಲನೆಗೆ ಅನುಕೂಲ ಆಗುತ್ತೆ ಮತ್ತು ಸೊಂಟದ ಭಾಗಕ್ಕೆ ಪೆಡಿಸುತ್ತನ ಗೊತ್ತಲ್ಲ, ನರಗಳನ್ನು ಹಿಡ್ಕೊಳ್ಳೋದಾಗಿ ಗಟ್ಟಿ ಇಟ್ಕೊಳ್ಳೋದು, ಈ ಥರ ಏನಾದ್ರು ತೊಂದರೆ ಇದೆ ಅದರಿಂದ ನಾವು ಪಾರಾಗ್ಬೋದು. ನೆಕ್ಕಿನ ಭಾಗ ಇದು ಕೂಡ ಪರಿಹಾರ ಆಗ್ತದೆ. ನೆಕ್ಕಿನ ಭಾಗ ಏನಾದ್ರು ನೋವು ಬರ್ತಾಯಿದ್ರೆ ಅದು ಆಗುತ್ತೆ. ನಮ್ಮ ಕಿಬ್ಬೊಟ್ಟಿನಲ್ಲಿ ಕೂಡ ನೋವೇನಾರು ಇದ್ದರೆ ಅಥವಾ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೆ ಅದು ಕೂಡ ಸರಿ ಹೋಗ್ತದೆ. ಇದನ್ನು ನೀವು ಉತ್ತಿತ ತ್ರಿಕೋನಾಸನ ಅಂತ ಕರೀತಾರೆ. ಅದನ್ನು ಮಾಡಿ ತೋರಿಸ್ತೀನಿ, ದಯಮಾಡಿ ನೀವು ನೋಡ್ಕೊಳ್ಳಿ. ಹೇಗೆ ಪೊಸಿಷನ್ ಅನ್ನೋದರಿಂದ ಇಲ್ಲಿ ನಾನು ತೋರಿಸ್ತೀನಿ, ಚಿತ್ರಗಳಲ್ಲಿ ತೋರಿಸ್ತೀನಿ, ನಂತರ ನಾನು ಮಾಡಿ ತೋರಿಸ್ತೀನಿ. ಹೇಗೆ ನೋಡಿ, ಮೊದಲನೇ ಪೊಸಿಷನ್ ಹೆಂಗೆ ತೊಗೋಬೇಕು ಅಂತ ನೋಡಿ. ಮೊದಲನೇದಲ್ಲಿ ನೋಡಿ, ಇದು ಪೊಸಿಷನ್ ಮೊದಲನೇದು ಈ ಥರ ನಿಂತ್ಕೋಬೇಕು, ಈ ಥರ ಭಂಗಿನಲ್ಲಿ ನಿಂತ್ಕೋಬೇಕು. ನಂತರ ಅದಾದಮೇಲೆ ಆಸನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ಚಿತ್ರದಲ್ಲಿ ತೋರ್ತಾಯಿದ್ದೀನಿ. ಇದನ್ನು ನಾನು ಮಾಡಿ ತೋರ್ತೀನಿ. ಉತ್ತಿತ ತ್ರಿಕೋನಾಸನ. ಇದರಿಂದ ಮಾಡೋದ್ರಿಂದ ನಿಮಗೆ ಭಾಳಷ್ಟು ಉಪಯೋಗ ಇದೆ. ಇರೋದ್ರಿಂದ ಮಾಡಿ. ಓಕೆ, ನೋಡಿ ನೇರವಾಗಿ ತಾಡಾಸನದಲ್ಲಿ ನಿಂತ್ಕೋಬೇಕು. ನೇರ ಉಸಿರಾಟದ ಕಡೆ ಗಮನ ಹೋಗಿ. ಯಾವುದೇ ಆಸನ ಮಾಡಬೇಕಾದ್ರೂ ಉಸಿರಾಟದ ಕಡೆ ಗಮನ ಇರಬೇಕು. ನೇರವಾಗಿ ನಿಂತ್ಕೊಂಡು ಉಸಿರಾಟಗಳನ್ನು ರಿಲ್ಯಾಕ್ಸ್ ಮಾಡಬೇಕು. ಹಾಗೆ ನಿಧಾನ ನೋಡಿ ಜಂಪ್ ಮಾಡಬೇಕು. ಮೊದಲನೇ ಪೊಸಿಷನ್ ನೋಡಿದ್ದೀವಿ ನೋಡಿ, ಹೀಗೆ ಒಟ್ಟಿಗೆ ಜಂಪ್ ಮಾಡಬೇಕು. ಹೀಗೆ ಜಂಪ್ ಮಾಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕಂಫರ್ಟಬಲಾಗಿ ನಿಂತ್ಕೋಬೇಕು. ಆಯಿತಾ? ನೇರವಾಗಿ ನೋಡಿ, ಕೈ ಸ್ಟ್ರೈಟಾಗಿ ನಿಂತ್ಕೋಬೇಕು. ಈ ಥರ ರೈಟ್ ಫುಟ್ ಇದೆ ನೋಡಿ, ತಿರುಗಿಸಿ. ಈ ಥರ ತಿರುಗಿಸ್ಬಿಟ್ಟು ನೋಡಿ, ತಿರುಗಿಸಿ ನಿಮ್ಮ ಪಕ್ಕದಲ್ಲಿ ಬಲಗೈಯನ್ನು ಪಾದದ ಪಕ್ಕದಲ್ಲಿಡಿ. ಇದನ್ನು ಈ ಕೈಯನ್ನು ನೋಡಿ, ಹೀಗೆ ನೋಡಿ, ಕಾಣಿಸ್ತಿದೆಯಾ? ಓಕೆ, ನೋಡಿ ಹೀಗೆ ನಿಧಾನಕ್ಕೆ 1 2 3 4 5 6 7 8 8 7 6 5 4 3 ಕ್ಲೋಸ್ ಪಾಟ್. ನಿಧಾನಕ್ಕೆ ಉಸಿರಾಟದ ಕಡೆ ನಾನು ಕೌಂಟ್ ಹೇಳ್ತಾ ಇದ್ದೀನಿ, ಆದರೆ ನೀವು ಉಸಿರಾಟದ ಕಡೆ ಗಮನ ಇರಬೇಕು. ನಮ್ಮ ಉಸಿರಾಟವನ್ನು ಗಮನ ಹರಿಸ್ತಾ ಹೋಗಬೇಕು. ನಿಧಾನಕ್ಕೆ ಮೇಲೆ ಬನ್ನಿ. ಪಾದವನ್ನು ತಿರುಗಿಸಿ ನೋಡಿ, ಜಂಪ್ ಮಾಡಿ ಮತ್ತೆ ಪೊಸಿಷನ್ ರಿಲ್ಯಾಕ್ಸ್ ಮಾಡಿ. ಇದು ಒಂದು ಭಂಗಿ. ರಿಲ್ಯಾಕ್ಸ್ ಮಾಡಿ ನಿಧಾನಕ್ಕೆ ಉಸಿರಾಟದ ಕಡೆ ಗಮನ ಇರಬೇಕು. ರಿಲ್ಯಾಕ್ಸ್. ನಿಧಾನಕ್ಕೆ ಮತ್ತೆ ಜಂಪ್ ಮಾಡಿ ನೋಡಿ, ಎಷ್ಟಾಗುತ್ತೆ ಕಂಫರ್ಟಬಲ್ ಅಷ್ಟು ನಿಂತ್ಕೊಳ್ಳಿ. ನೋಡಿ, ಈಗ ಮೊದಲು ಬಲಗಾಲನ್ನು ಮಾಡಿದ್ರಿ, ಈಗ ಎಡಗಾಲು ಪಾದವನ್ನು ತಿರುಗಿಸಿ. ಎಡಗಾಲು ಪಾದ ಕಾಣಿಸ್ತಾ ಇದೆಯಾ? ಎಡಗಾಲು ಪಾದವನ್ನು ತಿರುಗಿಸಿ ನೋಡಿ. ನಿಧಾನಕ್ಕೆ ಪಾದದ ಪಕ್ಕದಲ್ಲಿ ಭಾಗದಲ್ಲಿ ಇಡಬೇಕು. ಕೈನ ನೋಡಿ, ಇಟ್ಟು ಮೇಲೆ ನಿಧಾನಕ್ಕೆ ನೋಡ್ತಾ ಹೋಗಬೇಕು. ಕೌಂಟನ್ನು ಹೇಳ್ಬೋದು, ಇಲ್ಲ ಮನಸ್ಸಲ್ಲೇ ಬೇಕಾದ್ರೆ ಹಾಗೆ ಮಾಡ್ಬೋದು. ನಾನು ನಿಮ್ಗೆ ಗೊತ್ತಾಗಲಿ ಅಂತ ಮೊದಲನೇ ಬಾರಿಗೆ ಹೇಳ್ತಾ ಇದ್ದೀನಿ. ಒಂದು 5 ಕೌಂಟು 8 ಕೌಂಟು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ನೀವು ಮಾಡ್ಬೋದು. 1 2 3 4 5 6 7 8 8 7 6 5 4 3 ಕ್ಲೋಸ್ ಔಟ್. ರಿಲ್ಯಾಕ್ಸ್. ಹಾಗೆ ಉಸಿರಾಟದ ಗಮನ ಇರಬೇಕು. ಈಗ ನಾನು ಕೌಂಟ್ ಹೇಳೋದ್ರಿಂದ ನಿಮಗೆ ಇದಾಗ್ತಾಯಿದೆ. ನೀವೇ ಮಾಡಿಕೊಂಡಾಗ ಏನು ಕೌಂಟ್ ಹೇಳೋದು ಮನಸ್ಸಲ್ಲಿ ಹೇಳ್ಕೊಂಡ್ರೆ ಸಾಕು. ರಿಲ್ಯಾಕ್ಸ್. ನಿಧಾನಕ್ಕೆ ಯಾವುದೇ ಆಸನ ಮಾಡಬೇಕಾದ್ರೆ ನೋಡಿ, ನಿಧಾನಕ್ಕೆ ಬರಬೇಕು. ಪಾದವನ್ನು ತಿರುಗಿಸ್ಬೇಕು. ನೋಡಿ, ಜಂಪ್ ಮಾಡಿ ಪೊಸಿಷನ್ ನೋಡಿ, ರಿಲ್ಯಾಕ್ಸ್. ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಬೇಕು. ಯಾವುದೇ ಒಂದು ಆಸನ ಮಾಡಬೇಕು, ಅದು ಒಂದು ಆಸನದಿಂದ ಇನ್ನೊಂದು ಆಸನಕ್ಕೆ ಹೋದಾಗ
ಪ್ರತಿ ಭಂಗಿನಲ್ಲೂ ಕೂಡ ರಿಲ್ಯಾಕ್ಸ್ ಅನ್ನೋದು ಇದ್ದೇ ಇರ್ತದೆ. ಆ ರಿಲ್ಯಾಕ್ಸ್ ಮಾಡಿ ಮುಂದಿನ ಆಸನಕ್ಕೆ ಹೋಗಬೇಕು. ಕಂಟಿನ್ಯೂಸ್ಸು ಮಾಡುವಂಗಿಲ್ಲ. ನೋಡಿ, ನಿಧಾನಕ್ಕೆ ರಿಲ್ಯಾಕ್ಸ್. ಓಕೆ, ಇವತ್ತಿನ ಆಸನ ಇದು ಒಂದು ಉತ್ತಿತ ತ್ರಿಕೋನಾಸನ. ಈ ಉತ್ತಿತ ತ್ರಿಕೋನಾಸನ ವೀಕ್ಷಣೆ ಮಾಡಿದೆ ಅಂತ ಅನ್ಕೋತೀನಿ. ಆಯಿತಾ? ಇದರಿಂದ ಉಪಯೋಗಗಳು ನಿಮಗೆ ಸಂಪೂರ್ಣವಾಗಿ ಇನ್ನು ಮುಂದಿನ ದಿನಗಳು ಹೇಳ್ತಾ ಇರ್ತೀನಿ. ಸ್ವಲ್ಪ ಹೇಳ್ತೀನಿ. ಏನಂತ ಹೇಳಿದ್ದೀನಿ, ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ. ಒಂದು, ನಮಗೆ ಮೀನಿನ ಮಾಂಸಖಂಡಗಳು ಏನಾಗ್ತವೆ, ಬಲಗೊಳ್ಳುತ್ತವೆ. ನಮ್ಮ ಸೊಂಟದ ಭಾಗ ಕೂಡ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಮತ್ತು ಪೆಡಿಸ್ತಾನ ನರ ಹಿಡ್ಕೊಳ್ಳೋದು ಗೊತ್ತಲ್ಲ, ಒಬ್ಬರು ಹಿಡ್ಕೊಂಡಿರ್ತಾರೆ, ಸೊಂಟ ಬಿಡೋಕ್ಕೆ ಆಗಲ್ಲ, ಅಂಥದಕ್ಕೆಲ್ಲ ಇದು ಅನುಕೂಲ ಆಗ್ತದೆ. ಮತ್ತು ಮೀನು ಮಾಂಸಖಂಡಗಳು ಕೂಡ ಇದಕ್ಕೆ ಅನುಕೂಲ ಆಗ್ತದೆ, ಗಟ್ಟಿ ಆಗ್ತವೆ. ಜೊತೆಗೆ ನೆಕ್ ಇದೆಯಲ್ಲ, ನೆಕ್ಕು ಕೂಡ ಒಳ್ಳೆ ಎಕ್ಸಸೈಸ್ ಆಗೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇವತ್ತು ಯೂಟ್ಯೂಬ್ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಅಭಿನಂದನೆಗಳ ಸಲ್ಲಿಸ್ತಾ, ಭಗವಂತನ ಆಶೀರ್ವಾದವನ್ನು ಬೇಡ್ತಾ ಇವತ್ತು ಈ ಒಂದು ಎಕ್ಸಸೈಸ್ನ ಮುಖಾಂತರ ಮುಗಿಸ್ತಿದ್ದೀನಿ. ಯಾರು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾಯಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ವಿಡಿಯೋಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.